ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 160ರಲ್ಲಿ ಸುಮಂತ್ರ ಗಂಗಾ ನದಿಯಿಂದ ಅಯೋಧ್ಯಕ್ಕೆ ಮರಳಿ ಬರ್ತಾನೆ. ಅಯೋಧ್ಯೆ ಜನ ಅವನನ್ನು ಪ್ರಶ್ನೆ ಮಾಡ್ತಿರ್ತಾರೆ, ರಾಮ ಇಲ್ಲಿ ಅಂಥೇಳಿ. ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಕೋತಾ ದಶರಥರ ಅರಮನೆಗೆ ಬರ್ತಾನೆ. ದಶರಥನ ಹೀನಾಯ ಸ್ಥಿತಿ ಕಂಡು ದುಃಖಿತಾಗ್ತಾನೆ. ಒಂದು ಕೌಶಲ್ಯ ಅಲ್ಲಿ ಬರ್ತಾಳೆ, ದಶರಥನ ಮೇಲೆ ಹರಿಹಾಯ್ತಾಳೆ, ದಶರಥನ ಹೀಯಾಳಿಸ್ತಾಳೆ, ತನ್ನ ಕೋಪವನ್ನು ವ್ಯಕ್ತಪಡಿಸ್ತಾಳೆ. ನಂತರ ದಶರಥ ಮೊದಲು ಸುದ್ದಿ ಕೇಳ್ತಾನೆ, ಕುಸಿದು ಬೀಳ್ತಾನೆ. ಆನಂತರ ಸುಧಾರಿಸಿಕೊಂಡು ಸುಮಂತ್ರನ ಕರೆದು ರಾಮನ ಬಗ್ಗೆ, ರಾಮ, ಲಕ್ಷ್ಮಣ, ಸೀತೆ ಅವ್ರ ಸ್ಥಿತಿ ಹೇಗಿದೆ ಮತ್ತು ಅವ್ರು ಏನು ಹೇಳಿದ್ರು ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಅವರು ಉತ್ತರವಾಗಿ ರಾಮ ಏನು ಹೇಳಿದ, ಬೀಳ್ಕೊಡೋ ಕಾಲಕ್ಕೆ ಅಯೋಧ್ಯೆ ಜನರಿಗೆ ಏನು ಹೇಳಿದ, ತಂದೆಗೆ ಹೇಳಿದ, ತಾಯಿ ಏನು ಹೇಳಿದ ಅನ್ನೋದನ್ನು ಸುಮಂತ್ರ ತನ್ನ ಶಬ್ದಗಳಿಂದ ದಶರಥನಿಗೆ ಹೇಳ್ತಾನೆ. ಅದನ್ನೇ ವಾಲ್ಮೀಕಿಯವರು ಮುಂದುವರೆಸಿ ಹೀಗೆ ಬರೀತಾರೆ. ಅರಮನೆಯಲ್ಲಿದ್ದ ಎಲ್ಲರ ಕುಶಲತೆ ಕೇಳೆಂದು ಯಾರನ್ನು ಬಿಡದೆ ನನ್ನ ನಮನ ಹೇಳೆಂದು ಹೇಳಿದ. ಅರಮನೆಯಾಗಿದ್ದವ್ರದ್ದು ಎಲ್ಲರೂ ಕುಶಲವನ್ನು ಕೇಳು, ರಾಮ ಕೇಳಿದಂತ ಹೇಳಿ ನನ್ನ ಪರವಾಗಿ ಅವರ ಕುಶಲತೆಯನ್ನು ಕೇಳು, ಮತ್ತು ಎಲ್ಲರಿಗೂ ನನ್ನ ಪರವಾಗಿ ಏನು ಮಾಡೋ, ನನ್ನ ವಿದಾಯವನ್ನು ಹೇಳು, ನನ್ನ ನಮಸ್ಕಾರಗಳನ್ನು ಹೇಳಂತ ರಾಮ ಹೇಳಿ ಕಳಿಸ್ಯಾನ ಅಂಥೇಳಿ ದಶರಥನಿಗೆ ಸುಮಂತ್ರ ಹೇಳ್ತಾನೆ. ಅದನ್ನೇ ಮುಂದುವರಿಸಿ ನನ್ನ ಯೋಗಕ್ಷೇಮ ನಮನಗಳನ್ನು ತಿಳಿಸು, ಹೇಳು ತಾಯಿ ಕೈಗೆ ಮಾನಸಿಕ ನಿಯಂತ್ರಣ ಕಳೆದುಕೊಂಡ ಉಳಿದ ನನ್ನ ತಾಯಂದಿರ ತಂದೆಯನ್ನು ಸರಿಯಾಗಿ ನಡೆಸಿಕೋ. ನೋಡಿ, ರಾಮ ಏನು ಹೇಳಿದಂದ್ರೆ, ನಾನು ಇಲ್ಲಿ ಅರಣ್ಯದಲ್ಲಿ 3 ಜನ ಸುಖವಾಗಿದ್ದೇವೆ, ನಮ್ಮ ಬಗ್ಗೆ ನೀವು ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನನ್ನ ತಾಯಿ ಕೈಗೆ ನೀನು ಹೇಳಲ್ಲ, ರಾಮ ಕೇಳೇನಂತೇಳಿ. ಏನಂದರೆ, ಈಗ ಅಲ್ಲಿದ್ದಂಥ ತಾಯಂದಿರು, ಮುಖ್ಯವಾಗಿ ಕೌಶಲ್ಯ ಮತ್ತು ಸುಮಿತ್ರ, ಮಾನಸಿಕ ನಿಯಂತ್ರಣವನ್ನು ಕಳ್ಕೊಂಡಾರ. ನನ್ನ ತಂದೆನೂ ಕೂಡ ಮಾನಸಿಕ ನಿಯಂತ್ರಣ ಕಳ್ಕೊಂಡಾನ. ಅವ್ರು ಯಾರಿಗೂ ದುಃಖ ಕೊಡಬೇಡ ಅಂತ ಹೇಳಿ ಕೈಗೆ ಹೇಳಂತ ಹೇಳಿ ರಾಮ ಹೇಳಿದಾನ ಅಂತ ಹೇಳ್ತಾನೆ. ದಶರಥ ಇಂದಿಗೂ ಮಹಾರಾಜನೇ, ನಿತ್ಯ ನಿಯಮದಂತೆ ನಡೆದುಕೊಳ್ಳಲು ಭರತನಿಗೆ ಹೇಳು. ಅಷ್ಟೇ ಅಲ್ಲ, ಭರತನ ಪಟ್ಟಾಭಿಷೇಕ ಆದ ನಂತರ ರಾಜ್ಯವನ್ನು ತನ್ನ ಒಂದು ಆಡಳಿತದಲ್ಲಿ, ತನ್ನ ಒಂದು ಇದರಲ್ಲಿ ನಿಯಂತ್ರಣದಲ್ಲಿ ತೆಗೆದುಕೊಂಡಾಗ ಭರತನಿಗೆ ಹೇಳಬೇಕಲ್ಲ, ನೀನು ನನ್ನ ತಂದೆ, ನೀನು ಪಟ್ಟಾಭಿಷೇಕ ನಂತರನೂ ನನ್ನ ತಂದೆಯೇನೋ ದಶರಥ, ಅವನೇ ರಾಜ, ಅವನ ಏನು ನಿಯಮ ಹಾಕಿಕೊಡ್ತಾನೋ, ರಾಜ್ಯದ ನಿಯಮಗಳೇನಿದಾವೆ ಆ ಪ್ರಕಾರ ನಡಿ ಅಂತ ಹೇಳಿ ಭರತನಿಗೆ ಹೇಳಂತ ಹೇಳಿದನು ರಾಮ ಅಂತ ಹೇಳ್ತಾನೆ. ಭರತನಿಗೆ ನನ್ನ ನಮನ ಹೇಳು. ವೃದ್ಧ ತಂದೆ ಮಹಾರಾಜ ದಶರಥರೊಂದಿಗೆ ಇವರ ರಾಜನಂತಿರಲು ಹೇಳು. ಕಟ್ಟಿದ ನಂತರ ನಾ ರಾಜ ಅಂದ್ಕೊಂಡು ನನ್ನ ತಂದೆಯನ್ನು ನಿರ್ಲಕ್ಷಿಸ ಹೋಗಬೇಡ. ಪಟ್ಟದ ನಂತರ ನೀವೊಬ್ಬ ರಾಜಕುಮಾರನಂತೆ ನೀನು ವರ್ತನೆ ಮಾಡಬೇಕು. ನಿನ್ನ ಪಟ್ಟದ ನಂತರನೂ ನನ್ನ ತಂದೆಯೇ ರಾಜ ಅಂತ ನೀನು ಅವನಿಗೆ ಗೌರವ ನೀಡಬೇಕು ಅಂತ ಹೇಳಿ ಭರತನಿಗೆ ಇದನ್ನು ಹೇಳು ಅಂತ ಹೇಳಿದಾನ ಅಂತ ಸುಮಂತ್ರ ದಶರಥನಿಗೆ ಹೇಳ್ತಾನೆ. ಓ ರಾಜನೇ ಕಮಲಾಕ್ಷ ರಾಮ, ಈ ಮಾತುಗಳನ್ನು ಹೇಳುವಾಗ ಕಣ್ಣೀರನ್ನ ಹೊಳಿಸಲಿಲ್ಲ. ಇವೆಲ್ಲ ನಮಗೇನು ಹೇಳ್ತಾ ಇದ್ದ, ಇದೇನು ಹೇಳಿದ್ನಿ ನಿಮ್ಮ ಮುಂದೆ, ಈ ಮಾತುಗಳನ್ನು ನನಗೆ ಹೇಳ್ತಾ ಇದ್ದಾಗ ಅವನ ಎರಡೂ ಕಣ್ಣಿಂದ ನೀರು ಹೊಳಿಗತೆ ಹರಿತಾ ಇತ್ತು. ಓ ರಾಜನೇ, ಲಕ್ಷ್ಮಣ ಕ್ರೋಧದಿ ಕೈಗೆ ಸತ್ಯಾಚಾರದಿಂದ ನಡೆದಂತೆ ಎಚ್ಚರಿಕೆ ತಿಳಿಸಿದಂದನು. ಈಗ ರಾಮಂದಾತು, ಆದರೆ ಲಕ್ಷ್ಮಣ ಸಿಟ್ಟಿನಾಗಿದ್ದುಕೊಂಡು ಏನು ಹೇಳೇನಂದ್ರೆ, ಕೈಗೆ ತನ್ನ ಸತ್ಯಾಚಾರದಿಂದ ತನ್ನ ಮನಸ್ಸಿಗೆ ಬಂದಂಗೆ ಅಲ್ಲಿ ಏನೋ ಆಡಳಿತ ಮಾಡಬೇಡ ಅಂತ ಎಚ್ಚರ ಕೊಟ್ಟಿದ್ದಾನೆ ಲಕ್ಷ್ಮಣ ಎಚ್ಚರಿಕೆ ಕೊಟ್ಟಾನಂತೆ. ಈ ವಿಷಯವನ್ನು ತಿಳಿಸು ಅಂತ ಹೇಳಿದಾನೆ, ಅದನ್ನು ನೀನು ತಿಳಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ತಂದೆ ತಾಯಿಯರನ್ನು ಸರಿಯಾಗಿ ನಡೆಸಿಕೊಂಡಲ್ಲಿ ಕೈ ವಿರುದ್ಧ ಯಾವುದೇ ಕೋಪವಿಲ್ಲೆಂದನು. ಒಂದು ವೇಳೆ ನಮ್ಮ ತಂದೆ ತಾಯಿನ ನೀವು ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ಅಂದ್ರೆ ನಂದು ಯಾವುದೂ ಕೋಪ ಇಲ್ಲ, ಅವಳ ಮ್ಯಾಗ ಸಿಟ್ಟಿಲ್ಲ, ನಂದು ಕೈ ಮೇಲೆ ಸಿಟ್ಟಿಲ್ಲ. ಆದರೆ ಕೈ ನಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗಲಿಲ್ಲ ಅಂದ್ರೆ ನಮ್ಮ ಸಿಟ್ಟನ್ನು ಎದುರಿಸಬೇಕಾದಿತ್ತು ನೋಡು ಅಂಥೇಳಿ ಎಚ್ಚರಿಕೆ ಮಾತುಗಳನ್ನು ಲಕ್ಷ್ಮಣ ಕೈಗೆ ಹೇಳಿದಾನ ಅಂಥೇಳಿ ದಶರಥರಿಂದ ಹೇಳ್ತಾನೆ. ಓ ರಾಜನೇ, ಸೀತೆ ತನ್ನ ಅಸ್ತಿತ್ವ ಕಳೆದುಕೊಂಡಂತೆ ಅಳುಕದೆ
ಉಸಿರು ಹಾಕುತ್ತಾ ಮಾತನಾಡದೆ ನಿಂತಿದ್ದಳು. ಇವೆಲ್ಲ ಅವರು ಇಬ್ಬರು ಹೇಳ್ತಾ ಇದ್ದಾಗ ಆಕೆ ಏನೋ ದುಃಖನ ಪಟ್ಟಿದ್ದಿಲ್ಲ. ಆಕೆ ಗಂಡನ ಜೊತೆಗಿದ್ದಾಳನ್ನೋ ಒಂದು ಸುಖದಿಂದ ನನಗೇನೂ ಆಗಿಲ್ಲ ಅನ್ನೋ ಅಂಥ ಒಂದು ಸ್ಥಿತಿಯಲ್ಲಿ ಮುಖ ಹಾಕಿದ್ದು ಎಕ್ಸ್ಪ್ರೆಸ್ ಮಾಡ್ತಿತ್ತದನ್ನು. ಆಕೆ ಏನೋ ದುಃಖನೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಆಕೆ ಯಥಾಸ್ಥಿತಿ ಹ್ಯಾಂಗಿದ್ದಳು ಹಂಗೆ ಇದ್ಕೊಂಡು ಇವುಗಳನ್ನು ಕೇಳ್ತಾ ಇದ್ದಳು. ದುಃಖಿತ ಲಕ್ಷ್ಮಣ ಸೀತೆ ಮಧ್ಯೆ ಕಣ್ಣೀರಿಡುತ್ತಾ ರಾಮ ನನಗೆ ವಿದಾಯ ಹೇಳಿದ. ಅವರಿಬ್ಬರು ಮಧ್ಯದಾಗ ರಾಮ ನಿಂತಿದ್ದ. ಮುಂದು ಅಳ್ಕೋತಾನೆ, ಕಣ್ಣೀರು ಸುರಿಸ್ಕೋತಾನೆ ರಾಮ ನನಗೆ ವಿದಾಯವನ್ನು ಹೇಳೋ ಕಾಲಕ್ಕೆ ನಿಮಗೆ ಈ ಮಾತುಗಳನ್ನು ಹೇಳಿದ್ದ ಆ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಅಂತ ಸುಮಂತ್ರ ದಶರಥನಿಗೆ ಹೇಳ್ತಾನೆ. ದಶರಥನಿಗೆ ಸುಮಂತ್ರ ಮತ್ತೆ ಮುಂದುವರೆದು ನುಡಿತಾನ. ಓ ರಾಜನೇ, ರಾಮ ಮರಳಬಹುದೆಂದು ಗೂಹನೊಂದಿಗೆ ಕಾದಿದ್ದೆ. ನಾವು ಏನು ಮಾಡಿದ್ವಿ ಅಂದ್ರೆ, ನಾನು ಮತ್ತು ಗೂಹ ಗಂಗಾ ನದಿ ಉತ್ತರ ದಡದ ಮೇಲೆ ನಿಂತಿದ್ದೆವು. ಮತ್ತು ನನ್ನ ನಾವಿಕ ಅವರಿಬ್ಬರು 3 ಮಂದಿನ ಕುಡಿಸ್ಕೊಂಡು ಗಂಗಾ ನದಿ ದಕ್ಷಿಣ ದಡಕ್ಕೆ ಬಿಟ್ಟ. ನಾನು ಅಲ್ಲಿ ತನಕ ನನ್ನ ಮನಸ್ಸಿನಾಗ ಏನಿತ್ತಂದ್ರೆ, ನಾನು ಯಾಕೆ ನಿಂತಿದ್ದೆ ಅಂದರೆ, ರಾಮ ಮರಳಿ ಬರ್ಬೋದು ಅಂತ ನಾನು ದಾರಿ ಕಾದೆ. ಆದರೆ ಅವನು ಮರಳಿ ಬರಲಿಲ್ಲ. ರಾಮ ಮರಳದ ಸಂಗತಿ ತಿಳಿದು ರಥದ ಕುದುರೆಗಳು ಕಣ್ಣೀರಿಟ್ಟವು. ಈ ಪ್ರದೇಶ ಒಣಗಿತ್ತು. ನೋಡಿ ನಿಸರ್ಗ ಹೆಂಗೆ ರಿಯಾಕ್ಟ್ ಮಾಡಿತು. ರಾಮ ಅಲ್ಲಿಂದ ಹೋದ ನಂತರ ಗಂಗಾ ನದಿ ದಡದ ಮೇಲೆ ಇದ್ದಂಥ ನನ್ನ ರಥದ ಕುದುರೆಗಳು ಕಣ್ಣೀರು ಹಾಕಾಕತ್ತೋ, ಹಾಳಾಕತ್ತೀಯೋ. ಪ್ರಾಣಿಗಳಲ್ಲಿ ರಿಯಾಕ್ಷನ್ ಇರ್ತಿದೆ. ಕುದುರೆ ಅಷ್ಟೇ ಅಲ್ಲ, ನಾಯಿಗಳನ್ನು ನೋಡ್ತಿರ್ಬೇಕು. ಸಾಕಿದ್ದ ನಾಯಿ ಒಂದು ವೇಳೆ ಸಾಕಿದ ಯಜಮಾನಿಗೆ ಏನಾದರೂ ತೊಂದರೆ ಆಗಿತ್ತು, ಸತ್ತಿದ್ದಂದ್ರೆ ಊಟನೂ ಬಿಡ್ತಾವೆ, ಹಾಳಾಕಿ ಹಿಡಿತಾವೆ. ಬಹುತೇಕ ತಮ್ಮ ಎಲ್ಲರಿಗೂ ಅನುಭವಕ್ಕೆ ಇರಬೇಕು. ಅದು ನಮ್ಮ ಅನುಭವಕ್ಕಂತೂ ಸಾಕಷ್ಟು ಇದೆ ಇದು. ಅದೇ ಪ್ರಕಾರ ಆಕಳ ತೊಗೊಳ್ರಿ, ಮನ್ಯಾಗ ಸಾಕಿದಂಥ ಆಕಳ, ಟಗರು ತೊಗೊಳ್ಳಿ, ನಾಯಿಗೆ ತೊಗೊಳ್ಳಿ, ಏನೇ ನೀವು ಸಾಕು ಪ್ರಾಣಿಗಳಿದಾವಲ್ಲ ಅವ್ರ ಜೊತೆಗೆ ನಾವು ಬಹಳಷ್ಟು ಅನ್ಯೋನ್ಯತೆಯನ್ನು ಹೊಂದಿದ್ದು ಅಂದ್ರೆ, ನಮಗೆ ಏನಾದರೂ ಆಗಿತ್ತಂದ್ರೆ ಅವು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾವೆ. ಇದೇನಿದೆಯಲ್ಲ ಮನುಷ್ಯ ಮತ್ತು ಸಾಕು ಪ್ರಾಣಿಗಳ ನಡುವಿರುವಂಥ ಅನ್ಯೋನ್ಯತೆ, ಈ ಸಂಬಂಧ ಏನಿದೆಯಲ್ಲ ಅದು, ಈ ಸಂಬಂಧ ಎಲ್ಲ ಕಾಲದಲ್ಲಿಯೂ ಇದೆ ಅಂತ ವಾಲ್ಮೀಕಿ ರಾಮಾಯಣದಿಂದ ಸ್ಪಷ್ಟವಾಗ್ತಿದೆ. ಮುಂದೆ ನಿಸರ್ಗ ಶಕ್ತಿ ರಿಯಾಕ್ಟ್ ಮಾಡಿತು. ರಾಮ ಅಲ್ಲಿಂದ ಕಾಲು ಕಿತ್ತ ನಂತರ ಗಂಗಾ ನದಿ ಇಷ್ಟು ಒಂದು ಸುಂದರ ಇತರದಿಂದ ಕಂಗೊಳಿಸ್ತಾ ಇತ್ತು. ಹೋದ ತಕ್ಷಣ ಅದು ಏನಾಗಿತ್ತಲ್ಲ ಒಣಗಿ ಹೋಯಿತು, ತನ್ನ ಸೌಂದರ್ಯವನ್ನು ಕಳೆದುಕೊಂಡಿತ್ತು. ನಿಸರ್ಗ ಆ ರೀತಿಯಾಗಿ ರಿಯಾಕ್ಟ್ ಮಾಡಿತು. ಅಂದರೆ ನಿಸರ್ಗ ಕೂಡ ರಾಮನ ಅಗಲಿಕೆ ದುಃಖವನ್ನು ನಿಸರ್ಗವೂ ಕೂಡ ತಡೆಯಲಿಕ್ಕೆ ಆಗಲಿಲ್ಲ ಅಂತ ಇಲ್ಲಿ ಕವಿ ವಾಲ್ಮೀಕಿಯವರು ತಿಳಿಸ್ತಾರೆ. ನದಿ ಹೊಂಡಗಳು ಬತ್ತಿದವು. ಬರುವಂದು ಹಾದ್ಯಾಗ ಅಲ್ಲೆಲ್ಲ ನದಿ ಹೊಂಡಗಳು ಇರ್ತಾವ. ಆ ನದಿ ಹೊಂಡಗಳು ಸಹಿತ ಬತ್ತಿ ಹೋದವು. ಮರ ಗಿಡ ಬಳ್ಳಿಗಳು ಬರಲಾದವು. ಗಿಡ ಬಳ್ಳಿಗಳೆಲ್ಲ ಏನ್ಬಿಟ್ಟು ಹೂವನ್ನು ಉದುರಿಸಿ, ಎಲೆಗಳನ್ನು ಉದುರಿಸಿ ಬರಡಾಗಿ ನಿಂತುಬಿಟ್ಟು, ಹೂವೂ ಇಲ್ಲ ಎಲೆನೂ ಇಲ್ಲ. ಆ ರೀತಿಯಾಗಿ ಚಳಿಗಾಲದಾಗ ಹೆಂಗೆ ಎಲ್ಲ ಎಲೆಗಳನ್ನು ಕಳ್ಕೊಂಡ ಬೆರಡಾಗಿ ನಿಂತಿರ್ತಾವಲ್ಲ, ಆ ರೀತಿಯಾಗಿ ಎಲ್ಲ ಬೆರಡಾಗಿ ನಿಂತಿವು. ಕಾಡಮೃಗಗಳು ಸ್ತಬ್ಧವಾದವು. ಇಷ್ಟು ಚಲನವಲ್ಲದ ಹೊಂದಿದಂಥ ಕಾಡಮೃಗಗಳ ಹಿಂಡು, ಹಕ್ಕಿಗಳ ಹಿಂಡು, ಅವು ಎಲ್ಲ ಸ್ತಬ್ಧ ಚಿತ್ರಗತೆ ಎಲ್ಲಿದಾವಲ್ಲ ಅಲ್ಲೇ ನಿಂತು ಬಿಟ್ಟು ಅವೆಲ್ಲ. ಅರಣ್ಯ ನಿಶಬ್ದವಾಯಿತು. ಅರಣ್ಯದಾಗ ಏನೂ ಶಬ್ದ ಕೇಳಿಸಿಲ್ಲ. ಯಾವಾಗಲೂ ಅರಣ್ಯ ಶಬ್ದದಿಂದ ತುಂಬಿರ್ತದ. ಕೀಟಗಳ ಶಬ್ದ ಇರ್ತದೆ, ಪ್ರಾಣಿಗಳ ಶಬ್ದ ಇರ್ತದೆ, ಪಕ್ಷಿಗಳ ಶಬ್ದ ಇರ್ತದೆ. 24 ಗಂಟೆನೂ ಇರ್ತದೆ, 12 ತಿಂಗಳು ಇರ್ತದೆ. ಆದರೆ ಇಲ್ಲಿ ರಾಮನ ಅಗಲಿಕೆಯಿಂದ ಅವರು ಇದ್ದಂಥ ಗಂಗಾ ನದಿ ತೀರದ ಅರಣ್ಯದಲ್ಲಿ ಯಾವುದೇ ಶಬ್ದಗಳು ಕೇಳಿಸಿ ಬರಲಿಲ್ಲ. ಸಂಪೂರ್ಣವಾಗಿ ಅರಣ್ಯವೇ ನಿಶಬ್ದವಾಯಿತು ರಾಮನ ಅಗಲಿಕೆಯಿಂದ. ಭೂಮಿ ನೀರಿನ ಗಿಡ ಬಳ್ಳಿ ಹೂಗಳು ಒಣಗಿದವು. ಭೂಮಿ ಆಯಿತು, ನೀರಾಯಿತು, ನೀರಿನಲ್ಲಿ ಇದ್ದಂಥ ಗಿಡಗಳು. ಇಲ್ಲಿ ನೋಡಿ ಇಂಟ್ರೆಸ್ಟಿಂಗ್ ಇದೆ. ಭೂಮಿ ಮೇಗಿಂದ ನಾವು ಒಣಗೋದನ್ನು ನೋಡ್ಬೋದು. ನೀರಿನಲ್ಲಿ ಇದ್ದಂಥ ಬಳ್ಳಿಗಳು ಕೂಡ ಸಹಿತ ಏನು ಮಾಡಿಬಿಟ್ಟು ಒಣಗಿ ಬಿದ್ದು ನಿಸ್ತೇಜವಾಗಿ ಹೋದು, ಸತ್ತೋದು, ಒಣಗಿದವು. ಅವುಗಳ ವಾಸನೆ ಮಕರಂದ ನಿಂತು ಹೋಯಿತು. ಅವೇನು ಹೂ ಬಿಟ್ಟಾಗ ಮಕರಂದ ಹೊರಗೆ ಬಿಡ್ತಿತ್ತಲ್ಲ, ಅವನ ಎಲ್ಲ ಒಣಗಿ ಹೋದ ನಂತರ, ಹೂಗಳು ಒಣಗಿ ಹೋದ ನಂತರ ಅಲ್ಲಿ ಯಾವುದೇ ಹೂವಿನ ಮಕರಂದ ಬರಲಿಲ್ಲ, ಎಲ್ಲ ನಿಂತು ಹೋಯಿತು. ಓ ರಾಜನೇ, ಅಯೋಧ್ಯೆವರೆಗೆ ಇದೇ ದೃಶ್ಯ ಕಂಡೆ. ಎಲ್ಲಿಂದ ಗಂಗಾ ನದಿ ದಡದಿಂದ ಹಿಡ್ಕೊಂಡು ಅಯೋಧ್ಯೆ ಬರೋ ತನಕ ಸುತ್ತಮುತ್ತ ಎಡಕ್ಕ ಬಲಕ್ಕ ನಾ ಏನು ನೋಡ್ಕೋತ ಬಂದೇನೆ. ಆ ಎಲ್ಲ ದೃಶ್ಯ ಏನಿತ್ತಂದರೆ ಇದೆ. ಸಾಮಾನ್ಯವಾಗಿ ನಾವು ಈಗ ಡಿಸ್ಟೆನ್ಸ್ ನೋಡ್ಬೇಕಾದ್ರೆ ಅಯೋಧ್ಯೆಯಿಂದ ಇದು ಶ್ರೀರಂಗಪುರ ಏನಿದೆಯಲ್ಲ, ಎಲ್ಲಿ ರಾಮ ಬಂದೆ ನಿಂತಿರ್ತಾನೆ, ಅದು ಹೆಚ್ಚು ಕಡಿಮೆ 158 ಕಿಲೋಮೀಟರ್ ಅಂತರ ಇದೆ. ಅಲ್ಲೆಲ್ಲ ಗುಡ್ಡಗಾಡಿದೆ, ಬಯಲು ಸೀಮೆ ಇದೆ. ಯಾಕೆಂದರೆ ಪ್ರವಾಸಕ್ಕೆ ಹೋದಾಗ ನೀವು ಪ್ರಯಾಗರಾಜದಿಂದ ಅಯೋಧ್ಯೆಗೆ ಹೋಗೋ ಕಾಲಕ್ಕೆ
ಈ ರಾಮಾಯಣದಲ್ಲಿ ಇದೇನೋ ರಾಮ ಅಯೋಧ್ಯದಿಂದ ಗಂಗಾ ನದಿ ಇದಕ್ಕೆ ಸಂಗಮ ಪ್ರದೇಶಕ್ಕೆ ಏನು ಬರ್ತಾನ ಅದು ಸೇಮನ ಆ ವರ್ಣನೆ ನಿಮಗೆ ನೋಡಲಿಕ್ಕೆ ಇವತ್ತು ಅರಣ್ಯ ಸಿಟಿಗಳು ಬೆಳೆದಾವ, ಅರಣ್ಯ ನಾಶ ಆಗಿದೆ ಇರಲಿ, ಕೆಲವೊಂದು ಏನಿಲ್ಲ ಹೊಳೆಗಳೇ ನದಿಗಳೇನಿವೆ, ಇನ್ನು ಗುಡ್ಡಗಳೇನಿವೆ, ಒಂದು ಲ್ಯಾಂಡ್ಸ್ಕೇಪ್ ಏನಿದೆಯಲ್ಲ ಅದು ಇವತ್ತೂ ಸ್ವಲ್ಪ ಬದಲಾವಣೆಗೆ ಜೀವಂತ ಇದೆ. ಅದನ್ನು ನೋಡಬೇಕಾಗಿದ್ರೆ ರಾಮಾಯಣದ ಏನಿದೆಯಲ್ಲ ಇವು ಎಲ್ಲ ಸತ್ಯ ಘಟನೆಗಳು. ಎಲ್ಲೋ ಒಂದು ಮೂಲೆ ಕೂತ್ಕೊಂಡು ಕಲ್ಪನೆ ಮಾಡಿ ಬರೆಯುವಂಥ ಈಗಿನ ಕವಿಗಳು ಬರೆಯುವಂಥ ಕಲ್ಪನೆ ಒಂದು ಕಥೆಗಳಲ್ಲ, ಇವು ಈ ಕಾಮಿಕ್ ಬುಕ್ಕದಲ್ಲಿ ಬರೆಯುವಂಥ ಸ್ಟೋರಿಗಳನ್ನು ಅಲ್ಲ. ಇಲ್ಲಿ ವಾಸ್ತವ ಇದೆ ಅನ್ನೋದು ಈ ಒಂದು ಕವಿ ನೀಡಿದಂಥ ವಿವರಣೆಯಿಂದ ಸ್ಪಷ್ಟ. ಕವಿ ಅನುಭವದ ಮೇರೆಗೆ ಈ ರಾಮಾಯಣವನ್ನು ಬರೆದಾನಂತ ಅವರು ಬಳಸುವಂಥ ಶಬ್ದ, ನೀಡುವಂಥ ವರ್ಣನೆ ಇವುಗಳಿಂದ ತಿಳಿದು ಬರ್ತಿದೆ. ರಾಮ ನಿಲ್ಲದಕ್ಕಾಗಿ ಯಾರೂ ನನಗೆ ಅಭಿನಂದಿಸಲಿಲ್ಲ. ನಾ ರಿಟರ್ನ್ ಏನು ಬರಾಕತ್ತಿದ್ನಿ ಮರಳಿ ಅಯೋಧ್ಯಾಗ, ಯಾರೂ ನನಗೆ ಅಭಿನಂದನೆ ಹೇಳಲಿಲ್ಲ, ಎಲ್ಲರೂ ನನಗೆ ಯಾರೂ ಮಾತಾಡ್ಸಲಿಲ್ಲ. ಅಲ್ಲೇ ನಡೋ ದಾರ್ಯಾಗ ದಾರಿ ಉದ್ದಕ್ಕೂ ಹೆಣ್ಣು ಗಂಡು ಮಕ್ಕಳು ವೃದ್ಧರು ದುಃಖಿಸುವ ರೋದನೆ ಕೇಳಿಸಿತು ರಾಮನ ಅಗಲಿಕೆಯ. ದಾರಿ ಉದ್ದಕ್ಕೆ 158 ಕಿಲೋಮೀಟರ್ ಉದ್ದಕ್ಕೂ ಎಲ್ಲೆಲ್ಲಿ ಹಳ್ಳಿ ಅದು ಬರ್ತಿದ್ವು, ಎಲ್ಲೆಲ್ಲಿ ಪ್ರದೇಶಗಳು ಬರ್ತಿದ್ವು, ಸಂದಣಿ ಜನಗಳು ಇರ್ತಿತ್ತು, ಜನ ವಸತಿ ಇರ್ತಿತ್ತು. ಅಲ್ಲಿಯೂ ಕೂಡ ಹೆಣ್ಣು ಗಂಡು ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ರಾಮನ ಅಗಲಿಕೆಯಿಂದ ಅಳುವ ದೃಶ್ಯವನ್ನೇ ನಾ ಕಾಣಿದೆ ಅಂತ ಹೇಳ್ತಾನೆ. ಆನೆ ಕುದುರೆ ಜನ ವಸತಿ ಎಲ್ಲವೂ ದುಃಖದಿ ಅಯೋಧ್ಯೆ ರಾಮನ ಅಗಲಿಕೆಯ ಕೌಶಲ್ಯಳಂತೆ ಕಂಡಿತು. ನೋಡಿ ಇಲ್ಲಿ ಮತ್ತು ಉಪಮಾಪ ಅಲಂಕಾರ ಹೆಂಗಂದ್ರೆ, ನಾನು ಗಂಗಾ ನದಿಯಿಂದ ಅಯೋಧ್ಯೆ ತನಕ ಬರೋ ತನಕ ಯಾವ ರೀತಿ ನಾನು ದುಃಖದ ದೃಶ್ಯವನ್ನು ನೋಡಿದೆ, ಆ ದುಃಖದ ದೃಶ್ಯವನ್ನು ಯಾರಿಗೆ ಹೋಲಿಸ್ತಾರಂದ್ರೆ ಮಗನ ಅಗಲಿಕೆಯ ದುಃಖದಿಂದ ಬಳಲುವಂಥ ಕೌಶಲ್ಯರಿಗೆ ವಾಲ್ಮೀಕಿ ಹೋಲಿಸ್ತಾರೆ. ಸುಮಂತ್ರನ ನುಡಿ ಕೇಳಿ ದಶರಥ ನುಡಿದನು. ಇಷ್ಟೆಲ್ಲ ಕೇಳಿದ ದಶರಥ ಸುಮಂತ್ರನಿಗೆ ಹೇಳ್ತಾನೆ, ಕೈ ಮಾತಿಗೊಳಗಾಗಿ ಗುರು ಹಿರಿಯರನ್ನು ವಿಚಾರಿಸಿದ ತಪ್ಪು ನಿರ್ಧಾರ ಮಾಡಿದೆ. ಮನವರಿಕೆ ಮಾಡ್ಕೊಂಡ್ಬಿಡ್ತಾನೆ, ರಿಯಲೈಸೇಷನ್ ಮಾಡ್ಕೋತಾನೆ, ಪ್ರಾಶ್ಚಿತ್ಯ ಮಾಡ್ಕೋತಾನೆ. ನಾನು ತಪ್ಪು ಮಾಡಿದೆ, ಈ ಒಂದು ನಿರ್ಧಾರಕ್ಕೆ ಬರೋ ಪೂರ್ವದಲ್ಲಿ ನಾನು ಅಯೋಧ್ಯೆಯ ಗುರು ಹಿರಿಯರೊಂದಿಗೆ ಸಮಾಲೋಚನೆ ಮಾಡಬೇಕಾಗಿತ್ತು. ನಾನು ಮಾಡದೆ ಕೈ ಮಾತಿಗೆ ಒಳಗಾಗಿ ನಾನು ಈ ಒಂದು ರಾಮನ ವನವಾಸಕ್ಕೆ ಕಳಿಸೋ ನಿರ್ಧಾರಕ್ಕೆ ಬಂದೆ, ಮಾಡಿದ್ದು ತಪ್ಪು ಅಂತ ಹೇಳಿ ಅವನಿಗೆ ಪ್ರಾಶ್ಚಿತ್ಯ ಆಗ್ತಿದೆ. ಇದರ ಕರ್ಮಫಲವಾಗಿ ಇಗೋ ಪ್ರಕೃತಿ ವಿಕೋಪ ಅಯೋಧ್ಯೆ ಮೇಲೆ ಎರಗಲಿದೆ. ಪದೇ ಪದೇ ವಾಲ್ಮೀಕಿಯವರು ಇದನ್ನು ಹೇಳ್ತಾರೆ. ಭೂಮಿ ಮ್ಯಾಗ ಯಾವಾಗ ಅಧರ್ಮ ಕಾಣಿಸಿಕೊಳ್ತಿದೆ, ಭೂಮಿ ಮ್ಯಾಗ ಅಷ್ಟೇ ಅಲ್ಲ ವಿಶ್ವದಲ್ಲಿನೇ ಯಾವಾಗ ಅಧರ್ಮ ಅಧರ್ಮ ಅಂದ್ರೆ ಏನೋ ನಿಯಮದ ವಿರುದ್ಧ, ನಿಸರ್ಗದ ನಿಯಮಗಳದಾವ, ಆ ನಿಯಮಗಳಂತೆ ನಡೆದ್ರೆ ಏನೂ ಆಗೋದಿಲ್ಲ, ಅದೇ ಧರ್ಮ. ನಿಸರ್ಗ ನಿಯಮದ ವಿರುದ್ಧ ನಾವು ನಡೆದು ಅಂದ್ರೆ ಅಧರ್ಮ ಆಗ್ತಿದೆ. ಅದು ಧರ್ಮ ಅಂದರೆ ಇದು ಕೋಡ್ ಆಫ್ ಕಂಡಕ್ಟ್ ಇದ್ದಂಗೆ. ನಿಸರ್ಗ ನಮಗೆಲ್ಲರಿಗೂ ಕೋಡ್ ಆಫ್ ಕಂಡಕ್ಟ್ ಹಾಕಿದೆ, ಅದನ್ನು ಬಿಟ್ಟು ನಾವು ಯಾರೂ ದೂರಿಲ್ಲ. ಸಾವು ಮತ್ತು ಮರಣ ನಿಸರ್ಗದ ಕೋಡ್ ಆಫ್ ಕಂಡಕ್ಟ್, ಅದು ಧರ್ಮನ, ಅದು ಬದುಕಿನ ಧರ್ಮ. ಜೀವರಾಶಿ ಧರ್ಮ, ಹುಟ್ಟಬೇಕು ಸಾಯಬೇಕು ಪುನಃ ರೂಪ ಏನಿದೆಲ್ಲ ಎಲ್ಲನೂ ಇದು ನಿಸರ್ಗದ ಧರ್ಮದ ಒಳಗೆ ಬರ್ತಿದೆ. ಅದಕ್ಕೆ ಈಗೇನಾಯ್ತಪ್ಪ ಅಂದ್ರೆ, ನಾನು ಮಾಡಿದ ತಪ್ಪಿಗಾಗಿ ಇವತ್ತು ಅಯೋಧ್ಯ ಜನ ಅದರ ಒಂದು ದುಷ್ಫಲವನ್ನು ಅನುಭವಿಸಬೇಕಾಗ್ತಿದೆ. ದುಷ್ಫಲ ಯಾವ ರೂಪದಲ್ಲಿ? ವಿಕೋಪ ರೂಪದಲ್ಲಿ. ವಾಲ್ಮೀಕಿಯವರು ಹೇಳ್ತಾರೆ 6 ವಿಕೋಪಗಳನ್ನು ಹೇಳ್ತಾರೆ. ಅದರಾಗ ಒಂದು ಮಾನವ ನಿರ್ಮಿತ ವಿಕೋಪ, ಉಳಿದದ್ದೆಲ್ಲ ಪ್ರಕೃತಿ ವಿಕೋಪಗಳು. ಇದು ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ ಮತ್ತು ಈ ಮಹಾಮಾರಿ, ಇವೆಲ್ಲ ಏನು ಯುದ್ಧಗಳು ಏನೆಲ್ಲ ಬರಲ್ಲ ಇವಕ್ಕೆ ವಿಕೋಪ ಅಂತ ಕರೀತಾರೆ. ಇವು ಎಲ್ಲ ಏನಾಗ್ತಿದೆ ಅಯೋಧ್ಯೆ ಮೇಲೆ ಎರಗ್ತಿದೆ. ಓ ಸುಮಂತ್ರ, ರಾಮ ಇನ್ನೂ ದೂರ ಹೋಗಿಲ್ಲ, ಅಲ್ಲಿಗೆ ತೆಗೆದುಕೊಂಡು ಹೋಗು ಇನ್ನೂ ನನ್ನ ಮಗ ದೂರ ಹೋಗಿಲ್ಲಪ್ಪ, ನಾನು ಅಲ್ಲಿ ಹೋಗ್ತೇನೆ, ನಾನು ತಗೊಂಡ ಇದರ ರಥದಿಂದ ಮರಳಿ ಹೋಗೋ ನಡಿ ಅಂತ ಹೇಳ್ತಾನೆ. ಅಯೋಧ್ಯೆಗೆ ರಾಮನನ್ನು ಮರಳಿ ತರುವೆ, ರಾಮನಿಲ್ಲದೆ ನಾ ಬದುಕಲಾರೆ ಅಂತ ಸುಮಂತ್ರನಿಗೆ ದಶರಥ ಹೇಳ್ತಾನೆ. ಇನ್ನು ಮುಂದೆ ಸುಮಂತ್ರ ಯಾವ ರೀತಿಯ ಹೇಳ್ತಾನೆ, ಓ ರಾಮ, ಓ ಲಕ್ಷ್ಮಣ, ಓ ಸೀತೆ, ನಿಮ್ಮನ್ನಗಲಿ ದುಃಖದಿಂದ ಸಾಯುತ್ತಿರುವೆ. ನಿಮ್ಮನ್ನು ಬಿಟ್ಟ ನಿಮ್ಮ ಅಗಲಿಕೆಯಿಂದ ನಾನು ಸಾಯುವುದೊಂದೇ, ನನಗೆ ಸಾವೊಂದೇ ಆಯ್ಕೆ ಇದೆ, ನಾ ಏನು ಬಹುತೇಕ ಉಳಿಲಿಕ್ಕಿಲ್ಲ ಅಂತ. ನೋಡಬೇಕೆಂದರೆ ನನಗೆ ರಾಮ ಲಕ್ಷ್ಮಣ ಸೀತೆ ಸಿಗುತ್ತಿಲ್ಲ, ಸಾವೊಂದೇ ದಾರಿ ದುಃಖದಿಂದ ದಶರಥ ನಿಂತ. ಇನ್ನೇನು ಅವ್ರೇನು ಸಿಗೋದಿಲ್ಲ, ಅವ್ರು ನೋಡೋಕ್ಕಾಗೋದಿಲ್ಲ, ನಾನಂತೂ ಸಾಯ್ತೇನೆ ಅಂದ್ಕೊಂತ ದುಃಖದಿಂದ ಕುಸಿತಾನೆ ದಶರಥ. ಇನ್ನು ಮುಂದೆ ದಶರಥನ ಕಂಡ ರಾಣಿಯರಲ್ಲಿ ಏನು ಒಂದು ಇದು ಬರ್ತಿದೆ, ಪ್ರತಿಕ್ರಿಯೆ ಬರ್ತಿದೆ, ಜನರಲ್ಲಿ ಏನು ಬರ್ತಿದೆ, ಏನು ಬೆಳವಣಿಗೆಗಳು ಆಗ್ತಾ ಅನ್ನೋದನ್ನು
ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.